ನಮಸ್ಕಾರ ಫ್ರೆಂಡ್ಸ್, ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು. ಲಕ್ಷ್ಮಿತಾ ರಾಯರ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ನಾಳೆ ದಿನ ವಿಶೇಷವಾಗಿ ಶ್ರಾವಣ ಸೋಮವಾರ ಆಗಿರೋದ್ರಿಂದ ಪ್ರತಿಯೊಬ್ಬರು ಕೂಡ ಶಿವನಿಗೆ ವಿಶೇಷವಾಗಿ ನಿಮ್ಮ ಬೇಡಿಕೆಗಳು ಬಹಳ ದಿನದಿಂದ ನೆರವೇರಬೇಕು ಅಂತ ಬಯಸ್ತಾ ಇರುವಂಥವ್ರು, ಅತಿ ಶೀಘ್ರವಾಗಿ ನೆರವೇರಬೇಕು ಅಂತ ಬಯಸುವಂಥವ್ರು ನಾಳೆ ದಿನ ಶಿವನ ದೇವಸ್ಥಾನಗಳಿಗೆ, ಎಲ್ಲಿ ಶಿವ ದೇವಸ್ಥಾನಗಳಿದೆಯೋ ಅಲ್ಲಿ ಖಂಡಿತವಾಗ್ಲೂ ನೀವು ದತ್ತೂರಿ ಕಾಯಿ ಅಂತ ಸಿಗುತ್ತೆ, ನಿಮ್ಮ ಹೊಲದ ಸುತ್ತಮುತ್ತಗಳಲ್ಲಿ ಬಿಟ್ಟಿರುತ್ತೆ ಅಂತ ದತ್ತೂರಿ ಕಾಯಿಗಳನ್ನು ಕಲೆಕ್ಟ್ ಮಾಡಿಕೊಂಡು ಅದನ್ನು ನೀವು ದೀಪಗಳಾಗಿ ಅದನ್ನು ಕಟ್ ಮಾಡಿ ಅದಕ್ಕೆ ಒಂದು ಸ್ವಲ್ಪ ಹೋಲ್ ಮಾಡಿ ಅದರಲ್ಲಿರುವಂಥ ಬೀಜಗಳನ್ನು ಸ್ವಲ್ಪ ತೆಗೆದು ಒಂದು ಸ್ವಲ್ಪ ಭಾಗನ ನೀವು ಕೆತ್ತಿಬಿಟ್ಟು ಅದಕ್ಕೆ ನೀವು ತುಪ್ಪದ ದೀಪಗಳನ್ನು ಹಾಕಿ ಅದನ್ನು ನೀವು ಅರಿಶಿಣ ಕುಂಕುಮಗಳನ್ನು ಇಟ್ಟು ಬಿಲ್ಪತ್ರೆ ಹೂಗಳಿಂದ ಅಲಂಕಾರ ಮಾಡಿ ಎಲ್ಲಿ ಶಿವನ ದೇವಸ್ಥಾನಗಳಿದೆಯೋ ಅಲ್ಲಿ ಖಂಡಿತವಾಗ್ಲೂ ನಾಳೆ ದಿನ ಯಾರು ದತ್ತೂರಿ ಕಾಯಿಯ ದೀಪಗಳನ್ನು ಹಚ್ಚುತ್ತಾರೋ ಅಂಥವರಿಗೆ ಬಹಳ ದಿನದಿಂದ ಅವರು ಇಷ್ಟಪಡ್ತಿರೋಂತಹ ಯಾವುದೇ ರೀತಿಯ ಸಮಸ್ಯೆಗಳಿರ್ಬೋದು, ಗೊಂದಲಗಳಿರ್ಬೋದು, ಉದ್ಯೋಗ ಇರ್ಬೋದು, ಅಥವಾ ಸಂತಾನ ಸಮಸ್ಯೆ ಇರ್ಬೋದು, ಆರೋಗ್ಯ ಸಮಸ್ಯೆ ಇರ್ಬೋದು, ಅಥವಾ ಅವರು ಅಂದುಕೊಂಡಿರೋಂಥ ಗಂಡ ಹೆಂಡತಿಯ ನಡುವೆ ಜಗಳ ಮನಸ್ತಾಪಗಳಿದ್ದರೆ ಅಂಥದ್ದೆಲ್ಲ ನಿವಾರಣೆ ಆಗಬೇಕು ಅಂತ ಬಯಸುವಂಥವ್ರು ನಾಳೆ ದಿನ ನೀವು ದತ್ತೂರಿ ಕಾಯಿಯಿಂದ ದೀಪ ಹಚ್ಚುವಂಥದ್ದನ್ನು ಖಂಡಿತವಾಗ್ಲೂ ಮಾಡ್ಕೊಳ್ಳಿ. ಅದರ ಜೊತೆಗೆ ನೀವು ವಿಶೇಷವಾಗಿ ಎಲ್ಲಿ ಶಿವಲಿಂಗಗಳಿದೆಯೋ ಅಲ್ಲಿ ಸ್ವಯಂಕೃತವಾಗಿ ಯಾರು ಅಭಿಷೇಕ ಮಾಡೋ ಅಂಥ ವ್ಯವಸ್ಥೆಗಳನ್ನು ವ್ಯವಸ್ಥೆ ಮಾಡಿರ್ತಾರೋ ಅಂಥ ಶಿವಲಿಂಗಕ್ಕೆ ಹೋಗಿ ನಾಳೆ ದಿನ ವಿಶೇಷವಾಗಿ ನೀವೇ ನಿಮ್ಮ ಕೈಯಾರ ಅಭಿಷೇಕ ಮಾಡೋ ಅಂಥ ವ್ಯವಸ್ಥೆಗಳನ್ನು ಖಂಡಿತವಾಗ್ಲೂ ಮಾಡಿ. ಯಾಕಂದರೆ ನಾಳೆ ದಿನ ನಾವು ಏನನ್ನು ಕೇಳ್ಕೊತೀವೋ ಅದರಲ್ಲೂ ಶ್ರಾವಣದ ಮೊದಲ ಮೊದಲ ಸೋಮವಾರದ ದಿನ ನಾವು ಏನನ್ನು ಬೇಡ್ಕೊಂಡು ಶಿವನಿಗೆ ಪ್ರಾರ್ಥನೆ ಮಾಡ್ಕೊತೀವೋ ಆ ಬೇಡಿಕೆ ಖಂಡಿತವಾಗ್ಲೂ ಶ್ರಾವಣ ಮಾಸ ಮುಗಿಯೋದ್ರ ಒಳಗಾಗಿ ನಮ್ಮ ಬೇಡಿಕೆಗಳು ನೆರವೇರೋ ಅಂಥದ್ದು ಖಂಡಿತವಾಗ್ಲೂ ಆಗುತ್ತೆ. ಅಂಥವರು ವಿಶೇಷವಾಗಿ ನಾಳೆ ದಿನ ವಿಶೇಷವಾಗಿ ಒಂದು ತಾಮ್ರದ ಚೊಂಬನ್ನು ತಗೋಬೇಕಾಗುತ್ತೆ. ಆ ತಾಮ್ರದ ಚೊಂಬಿಗೆ ಸ್ವಲ್ಪ ನೀರನ್ನು ಹಾಕಿ ಕಲ್ಲು ಸಕ್ಕರೆನ ಹಾಕಿ ಒಂದು ಬಿಲ್ವಪತ್ರೆನ ಅದ್ರ ಒಳಗಡೆ ಸೇರಿಸಿ ಯಾರು ಅಭಿಷೇಕ ಮಾಡ್ತಾರೋ ಅವರ ಜೀವನದಲ್ಲಿ ಅವರಿಗೆ ಬಂದಿರೋ ಅಂಥ ಎಂಥದ್ದೇ ಸಮಸ್ಯೆ ಇದ್ದರೂ ಅದು ಖಂಡಿತವಾಗ್ಲೂ ನಿವಾರಣೆ ಆಗೋವಂಥದ್ದು ಖಂಡಿತವಾಗ್ಲೂ ಆಗುತ್ತೆ. ಅದಾದಮೇಲೆ ನೀವು ನೀರಿಗೆ ನೀವು ಸ್ವಲ್ಪ ಗಂಗಾಜಲನ ಬೆರೆಸ್ಕೊಂಡು ಸ್ವಲ್ಪ ಹಾಲನ್ನು ಬೆರೆಸ್ಕೊಂಡು ಸ್ವಲ್ಪ ಎಳ್ಳನ್ನು ಬೆರೆಸ್ಕೊಂಡು ಅಭಿಷೇಕ ಮಾಡೋದ್ರಿಂದ ಪಿತೃದೋಷಗಳಿದ್ದರೆ ಅಥವಾ ಶಾಪಗಳಿದ್ದರೆ ಅದು ಕೂಡ ನಿವಾರಣೆ ಆಗೋದಕ್ಕೆ ಖಂಡಿತವಾಗ್ಲೂ ಸಹಾಯ ಮಾಡುತ್ತೆ. ಇಂಥ ಅಭಿಷೇಕಗಳನ್ನು ನೀವು ನಿಮ್ಮ ಕೈಯಾರೆ ಮಾಡೋವಂಥದ್ದನ್ನು ಮಾಡಿ. ಅಕಸ್ಮಾತ್ ನಿಮ್ಮ ಮನೆಯಲ್ಲಿ ಗಂಗಾಜಲ ಅಥವಾ ರೋಸ್ ವಾಟರ್ ಇದ್ದರೆ ಅದನ್ನು ತಗೊಂಡೋಗಿ ನೀವು ಶಿವನಿಗೆ ನಾಳೆ ದಿನ ಅಭಿಷೇಕ ಮಾಡಿಸೋವಂಥದ್ದಾದಾಗ ಸಂತಾನ ಸಮಸ್ಯೆಗಳಿದ್ದರೆ ಅದು ಕೂಡ ನಿವಾರಣೆ ಆಗುವಂಥದ್ದು ಆಗುತ್ತೆ. ಅದರಲ್ಲೂ ವಿಶೇಷವಾಗಿ ನಾಳೆ ದಿನ ಒಂದು ಸ್ವಲ್ಪ ತಾಮ್ರದ ಚೊಂಬು, ಅದಕ್ಕೆ ನೀರು, ಒಂದು ಸ್ವಲ್ಪ ವಿಭೂತಿ, ಸ್ವಲ್ಪ ಅರಿಶಿಣನ ಬೆರೆಸಿ ಯಾರಿಗೆ ಮದುವೆ ಆಗ್ತಾ ಇಲ್ಲ ಅಂಥ ಹೆಣ್ಣು ಮಕ್ಕಳು ಅಲ್ಲಿ ಹೋಗಿ ಅಭಿಷೇಕ ಮಾಡೋದ್ರಿಂದ ಖಂಡಿತವಾಗ್ಲೂ ಅತಿ ಶೀಘ್ರವಾಗಿ ಮದುವೆ ಆಗೋವಂಥ ಯೋಗ ಕೂಡ ಬರೋ ಅಂಥದ್ದಾಗುತ್ತೆ. ಯಾಕಂದರೆ ಶ್ರಾವಣದ ಸೋಮವಾರದ ಸಮಯಗಳಲ್ಲಿ ನಾವು ಶಿವನಿಗೆ ಆರಾಧನೆ ಮಾಡೋವಂಥದ್ದು, ಅದರಲ್ಲೂ ವಿಶೇಷವಾಗಿ ನಾಗಪುಷ್ಪಗಳೇನಾದರೂ ಸಿಕ್ಕಿದ್ರೆ ಅಂಥ ಹೂವುಗಳನ್ನು ನೀವು ನಾಗಸಂಪಿಗೆ ಅಂತ ಹೂವಿರುತ್ತೆ ಆ ಹೂವುಗಳನ್ನು ಸಮರ್ಪಣೆ ಮಾಡೋದ್ರಿಂದ ಬಹುಬೇಗ ನಿಮ್ಮ ಬೇಡಿಕೆಗಳು ಬೇಗ ನೆರವೇರುತ್ತೆ. ಆಮೇಲೆ ನಾಗಲಿಂಗ ಪುಷ್ಪದೆಲ್ಲ ಹೂವುಗಳು ಸಿಗುತ್ತೆ, ಅಂಥ ಹೂವುಗಳನ್ನು ಸಮರ್ಪಣೆ ಮಾಡಿದಾಗ ಖಂಡಿತವಾಗ್ಲೂ ದಾಂಪತ್ಯದಲ್ಲಿ ಏನಾದರೂ ಬಿರುಕುಗಳಿದ್ದರೆ ಅವು ಕೂಡ ನಿವಾರಣೆ ಆಗುವಂಥದ್ದು ಆಗುತ್ತೆ. ಅದರ ಜೊತೆಗೆ ವಿಶೇಷವಾಗಿ ನಾಳೆ ದಿನ ಶಿವನಿಗೆ ನೀವು ಏನಾದ್ರೂ ವ್ರತಗಳನ್ನು ಮಾಡಬೇಕು ಅಂತ ಬಯಸೋವಂಥವ್ರು ಅದರಲ್ಲೂ ವಿಶೇಷವಾಗಿ ನೀವು ಅಕ್ಕಿ ಹಿಟ್ಟಿನ ದೀಪಗಳನ್ನು ತಯಾರಿಸಿ ಮಾಡಿ ಆ ದೀಪಗಳನ್ನು ನೀವು ಶಿವನ ದೇವಸ್ಥಾನಗಳಲ್ಲಿ ಬೆಳಗೋದ್ರಿಂದ ಬಹುಬೇಗ ನಿಮ್ಮ ಬೇಡಿಕೆಗಳು ನೆರವೇರೋ ಅಂಥದ್ದು ಆಗುತ್ತೆ. ಅದರಲ್ಲೂ ವಿಶೇಷವಾಗಿ ನೀವು ಶಿವ, ಪಾರ್ವತಿ, ಗಣೇಶ, ಸುಬ್ರಹ್ಮಣ್ಯ ಇರುವಂಥ ಕುಟುಂಬ ಸಮೇತ ಇರುವಂತಹ ಶಿವನ ದೇವಸ್ಥಾನಗಳಿಗೆ ಹೋಗಿ ಅಲ್ಲಿ ನೀವು ರುದ್ರಾಭಿಷೇಕಗಳನ್ನು ಮಾಡಿಸೋವಂಥದ್ದನ್ನು
ಮಾಡಿದಾಗ ನಿಮ್ಮ ಒಟ್ಟು ಕುಟುಂಬದಲ್ಲಿ ಏನಾದರೂ ಮನಸ್ತಾಪಗಳು, ಜಗಳಗಳು, ಕಿರಿಕಿರಿಗಳಾಗ್ತಿದ್ರೆ ಅಥವಾ ನಿಮ್ಮ ಸಂಬಂಧಗಳಲ್ಲಿ ಯಾರಾದರೂ ನಿಮ್ಮನ್ನು ಬಿಟ್ಟು ಹೋಗಿದ್ರೆ ಅಂಥವರೆಲ್ಲ ಒಗ್ಗೂಡಿ ನೀವು ಸುಖವಾಗಿ ಸಂತೋಷವಾಗಿ ಇರೋದಕ್ಕೆ ಈ ಈ ಶ್ರಾವಣ ಸೋಮವಾರ ತುಂಬಾ ಸಹಾಯ ಮಾಡುತ್ತೆ. ಖಂಡಿತವಾಗ್ಲೂ ಪ್ರತಿಯೊಬ್ಬರು ಕೂಡ ನಾಳೆ ದಿನ ಇದನ್ನು ನೀವು ಆರಾಧನೆ ಮಾಡುವಂಥದ್ದನ್ನು ಮಾಡ್ಕೊಳ್ಳಿ. ಯಾಕಂದರೆ ವಿಶೇಷವಾಗಿ ಶ್ರಾವಣದ ಸೋಮವಾರಗಳಲ್ಲಿ ಉಪವಾಸ ಇದ್ದು ಮಾಡೋವಂಥವ್ರು ಖಂಡಿತವಾಗ್ಲೂ ಮಾಡ್ತಾರೆ. ಅಕಸ್ಮಾತ್ ನಿಮಗೆ ಉಪವಾಸ ಇರೋಕ್ಕಾಗಲ್ಲ ಅನ್ನೋರು ಕೊನೆ ಪಕ್ಷ ನಿಮ್ಮ ಮನೆಯಲ್ಲಿರೋಂಥ ಶಿವಲಿಂಗಗಳಿಗೆ ಅಭಿಷೇಕ ಮಾಡೋವಂಥ ವ್ಯವಸ್ಥೆಗಳನ್ನು ಮಾಡ್ಕೊಳ್ಳಿ. ಬಿಲ್ವಪತ್ರೆನ ಖಂಡಿತವಾಗ್ಲೂ ಹಾಕುವಂಥದ್ದು, ಬಿಲ್ವಪತ್ರೆ ಹಾರಗಳನ್ನು ಮಾಡಿ ಪೋಣಿಸಿ ಅದನ್ನು ನೀವು ಶಿವನಿಗೆ ಅರ್ಪಣೆ ಮಾಡೋ ಅಂಥದ್ದು ಖಂಡಿತವಾಗ್ಲೂ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಸ್ನೇಹಿತರೆ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅನ್ಕೊತೀನಿ. ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ.